ಮೂರನೇ ಅಧ್ಯಾಯ. ಗರುಡನು ಕೇಳಿದನು, ಓ ದೇವರೇ, ಈ ಯಮನ ಮಾರ್ಗವನ್ನು ದಾಟಿದ ನಂತರ ಆತ್ಮವು ಯಮಲೋಕವನ್ನು ತಲುಪಿದಾಗ ಅಲ್ಲಿ ಯಾವ ಯಾತನೆಗಳನ್ನು ಅನುಭವಿಸುತ್ತದೆ? ದಯವಿಟ್ಟು ವಿವರಿಸಿ. ಭಗವಾನ್ ನಾರಾಯಣನು ಉತ್ತರಿಸಿದನು, ನಾನು ನಿನಗೆ ನರಕದ ಸ್ವರೂಪವನ್ನು ವಿವರಿಸುತ್ತೇನೆ. ಇದನ್ನು ಕೇಳಿದಾಗ ನನ್ನ ಭಕ್ತರೂ ಸಹ ನಡುಗುತ್ತಾರೆ. ಓ ಗರುಡ, ಬಾಹುಭೀತಿಪುರವನ್ನು ದಾಟಿದ ನಂತರ ಸುಮಾರು 44 ಯೋಜನೆಗಳ ಅಗಲವಿರುವ ಧರ್ಮರಾಜನ ಮಹಾನಗರವಿದೆ. ಯಮಪುರವನ್ನು ತಲುಪಿದಾಗ ಆತ್ಮವು ಭಯದಿಂದ ಜೋರಾಗಿ ಕೂಗುತ್ತದೆ. ಆ ಕೂಗನ್ನು ಕೇಳಿ ಅಲ್ಲಿ ಇರುವ ದ್ವಾರಪಾಲಕ ಧರ್ಮಧ್ವಜನು ಚಿತ್ರಗುಪ್ತನಿಗೆ ಆ ಆತ್ಮದ ಎಲ್ಲಾ ಕರ್ಮಗಳನ್ನು ತಿಳಿಸುತ್ತದೆ. ಚಿತ್ರಗುಪ್ತನು ಆತ್ಮದ ಮುಂದೆ ಅದರ ಎಲ್ಲಾ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳನ್ನು ವಿವರಿಸುತ್ತಾನೆ. ಧರ್ಮರಾಜನು ಮನುಷ್ಯರ ಎಲ್ಲಾ ಕರ್ಮಗಳನ್ನು ತಿಳಿದಿದ್ದರೂ ಚಿತ್ರಗುಪ್ತನ ಮೂಲಕ ಅವನ್ನು ಪ್ರಕಟಿಸುತ್ತಾನೆ. ಶ್ರಾವಣ ಎಂಬ ದೈವಿಕ ಶಕ್ತಿಗಳು ಮನುಷ್ಯರ ಎಲ್ಲಾ ಕ್ರಿಯೆಗಳನ್ನೂ ಗಮನಿಸುತ್ತವೆ. ಅವರು ಬ್ರಹ್ಮನ ಸಂತಾನರಾಗಿದ್ದು ದೂರದಿಂದಲೇ ಎಲ್ಲವನ್ನು ನೋಡುವ ಮತ್ತು ಕೇಳುವ ಸಾಮರ್ಥ್ಯ ಹೊಂದಿದ್ದಾರೆ. ಅವರ ಪತ್ನಿಯರೂ ಸಹ ಇದೇ ಶಕ್ತಿಯನ್ನು ಹೊಂದಿದ್ದಾರೆ. ಅವರು ಮನುಷ್ಯರ ಗುಪ್ತ ಮತ್ತು ಬಹಿರಂಗ ಕ್ರಿಯೆಗಳು, ಮಾತುಗಳು, ನಡವಳಿಕೆ ಎಲ್ಲವನ್ನೂ ತಿಳಿದು ಚಿತ್ರಗುಪ್ತನಿಗೆ ತಿಳಿಸುತ್ತಾರೆ. ಯಮರಾಜನ ದೂತರೂ ಸಹ ಮನುಷ್ಯರ ಮನಸ್ಸು, ಮಾತು ಮತ್ತು ದೇಹದ ಮೂಲಕ ಮಾಡಿದ ಎಲ್ಲಾ ಕರ್ಮಗಳನ್ನು ತಿಳಿದಿದ್ದಾರೆ. ಸೂರ್ಯ, ಚಂದ್ರ, ಗಾಳಿ, ಅಗ್ನಿ, ಆಕಾಶ, ಭೂಮಿ, ನೀರು ಮತ್ತು ಆತ್ಮ ಇವೆಲ್ಲವೂ ಮನುಷ್ಯನ ಕರ್ಮಗಳಿಗೆ ಸಾಕ್ಷಿಯಾಗಿವೆ. ಹೀಗಾಗಿ ಯಮರಾಜನು ಪಾಪಿಗಳ ಎಲ್ಲಾ ಪಾಪಗಳನ್ನು ತಿಳಿದು ಅವರಿಗೆ ಯೋಗ್ಯವಾದ ಶಿಕ್ಷೆಯನ್ನು ನೀಡುತ್ತಾನೆ. ಅವನು ಆತ್ಮವನ್ನು ಕರೆದು ತನ್ನ ಭಯಾನಕ ರೂಪ ಮತ್ತು ಶಕ್ತಿಯನ್ನು ಪ್ರದರ್ಶಿಸುತ್ತಾನೆ. ಪಾಪಾತ್ಮವು ಯಮರಾಜನ ಭಯಾನಕ ರೂಪವನ್ನು ನೋಡುತ್ತಾನೆ. ಅವನು ಎತ್ತರವಾದ ಎಮ್ಮೆಯ ಮೇಲೆ ಕುಳಿತಿದ್ದು ಕೈಯಲ್ಲಿ ದಂಡವನ್ನು ಹಿಡಿದಿದ್ದಾನೆ. ಅವನ ಘರ್ಜನೆ ಪ್ರಳಯದ ಮೋಡಗಳಂತೆ ಕೇಳಿಸುತ್ತದೆ. ಅವನ ದೇಹವು ಕತ್ತಲೆಯ ಪರ್ವತದಷ್ಟು ವಿಶಾಲ ಮತ್ತು ಭೀಕರವಾಗಿದೆ. ಅವನ ಬಳಿ ಮಿಂಚಿನಂತೆ ಹೊಳೆಯುವ ಆಯುಧಗಳಿವೆ. ಅವನಿಗೆ 32 ತೋಳುಗಳಿವೆ ಮತ್ತು ಅವನ ದೇಹವು 3 ಯೋಜನೆಗಳಷ್ಟು ವ್ಯಾಪಿಸಿದೆ. ಅವನ ಕಣ್ಣುಗಳು ಬಾವಿಯಷ್ಟು ಆಳವಾಗಿವೆ. ಹಲ್ಲುಗಳು ಭಯಾನಕವಾಗಿವೆ. ಕಣ್ಣುಗಳು ಕೆಂಪಾಗಿವೆ ಮತ್ತು ಮೂಗು ಲುದ್ಧವಾಗಿದೆ. ಅವನ ಮಂತ್ರಿ ಚಿತ್ರಗುಪ್ತನೂ ಸಹ ಭಯಾನಕ ರೂಪದಲ್ಲಿದ್ದಾನೆ. ಅವನೊಂದಿಗೆ ಜ್ವರಗಳು, ರೋಗಗಳು ಮತ್ತು ಇತರ ದುಷ್ಟ ಶಕ್ತಿಗಳ ಸೈನ್ಯವಿದೆ. ಯಮದೂತರೂ ಸಹ ಯಮರಾಜನಂತೆ ಭಯಾನಕವಾಗಿ ಘರ್ಜಿಸುತ್ತಾರೆ. ಯಮರಾಜನನ್ನು ಕಂಡ ಪಾಪಾತ್ಮವು ಭಯದಿಂದ ಕೂಗುತ್ತಾನೆ. ತನ್ನ ಕರ್ಮಗಳನ್ನು ನೆನೆಸಿಕೊಂಡು ದುಃಖದಿಂದ ಅಳುತ್ತಾನೆ. ಆಗ ಚಿತ್ರಗುಪ್ತನು ಪಶ್ಚಾತ್ತಾಪ ಪಡುತ್ತಿರುವ ಆತ್ಮಕ್ಕೆ ಯಮರಾಜನ ಆಜ್ಞೆಯನ್ನು ತಿಳಿಸುತ್ತಾನೆ. ಓ ಪಾಪಿ, ನೀನು ಮಾಡಿದ್ದನ್ನು ನೀನೇ ಅನುಭವಿಸಬೇಕು. ಅಹಂಕಾರದಿಂದ ನೀನು ಪಾಪಗಳನ್ನು ಏಕೆ ಸಂಗ್ರಹಿಸಿದ್ದಿ? ಕಾಮ, ಕ್ರೋಧ ಮತ್ತು ದುಷ್ಟ ಸಂಗದಿಂದ ಇಂತಹ ಕರ್ಮಗಳನ್ನು ಏಕೆ ಮಾಡಿದ್ದಿ? ನೀನು ಹಿಂದೆ ಪಾಪಗಳನ್ನು ಸಂತೋಷದಿಂದ ಮಾಡಿದೆಯಲ್ಲ, ಈಗ ಅದೇ ಫಲವನ್ನು ಅನುಭವಿಸು. ಈಗ ಯಾಕೆ ದುಃಖಿಸುತ್ತೀಯ? ನಿನ್ನ ಕರ್ಮಗಳೇ ನಿನ್ನ ದುಃಖಕ್ಕೆ ಕಾರಣ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಚಿತ್ರಗುಪ್ತನ ಮಾತುಗಳನ್ನು ಕೇಳಿದ ಆತ್ಮವು ಮೌನವಾಗುತ್ತದೆ ಮತ್ತು ತನ್ನ ತಪ್ಪುಗಳನ್ನು ಅರಿತು ನಿಶ್ಚಲವಾಗಿರುತ್ತದೆ. ಅವನನ್ನು ನೋಡಿದ ಧರ್ಮರಾಜನು ಅವನ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುತ್ತಾನೆ. ನಂತರ ಯಮದೂತರು ಅವನನ್ನು ಕಠಿಣವಾಗಿ ಹಿಂಸಿಸುತ್ತಾರೆ ಮತ್ತು ಓ ಪಾಪಿ, ನರಕಕ್ಕೆ ಹೋಗು ಎಂದು ಹೇಳುತ್ತಾರೆ. ಯಮರಾಜನ ಆದೇಶದಂತೆ ಉಗ್ರ ಮತ್ತು ಶಕ್ತಿಶಾಲಿ ಯಮದೂತರು ಪಾಪಿಗಳನ್ನು ಕಟ್ಟಿ ನರಕಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ 5 ಯೋಜನೆಗಳಷ್ಟು ಅಗಲ ಮತ್ತು 1 ಯೋಜನ ಎತ್ತರದ ಭಯಾನಕ ಮರವಿದೆ.
ಪಾಪಿಗಳನ್ನು ಆ ಮರಕ್ಕೆ ಕಟ್ಟಿ ತಲೆ ಕೆಳಗಾಗಿ ನೇತಾಡಿಸುತ್ತಾರೆ. ಅವರು ಕೂಗಿದರೂ ಅವರನ್ನು ರಕ್ಷಿಸಲು ಯಾರೂ ಇರುವುದಿಲ್ಲ. ಹಸಿವು ಮತ್ತು ದಾಹದಿಂದ ಬಳಲುತ್ತಿರುವ ಪಾಪಿಗಳು ಅಲ್ಲಿ ನೇದಾಡುತ್ತಾ ಯಮದೂತರಿಂದ ಶಿಕ್ಷೆ ಅನುಭವಿಸುತ್ತಾರೆ. ಅವರು, ಓ ದೂತರೇ, ನಮ್ಮ ಪಾಪಗಳನ್ನು ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾರೆ. ಆದರೂ ಯಮದೂತರು ಕಬ್ಬಿಣದ ದಂಡಗಳು, ಗದೆಗಳು ಮತ್ತು ಆಯುಧಗಳಿಂದ ಅವರನ್ನು ಹೊಡೆಯುತ್ತಾರೆ. ಹೊಡೆತಗಳಿಂದ ಅವರು ಪ್ರಜ್ಞೆ ತಪ್ಪುತ್ತಾರೆ. ಯಮದೂತರು ಅವರನ್ನು ಎಚ್ಚರಿಸಿ ಕೇಳುತ್ತಾರೆ, ನೀವು ಬಾಯರಿದವರಿಗೆ ನೀರು ನೀಡಲಿಲ್ಲವೇ? ಹಸಿದವರಿಗೆ ಆಹಾರ ನೀಡಲಿಲ್ಲವೇ? ಅತಿಥಿಗಳಿಗೆ ಆತಿಥ್ಯ ನೀಡಲಿಲ್ಲವೇ? ದೇವರುಗಳನ್ನು ಪೂಜಿಸಲಿಲ್ಲವೇ? ಸಂತರ ಸೇವೆ ಮಾಡಲಿಲ್ಲವೇ? ಈ ಪ್ರಶ್ನೆಗಳನ್ನು ಕೇಳಿ ಆತ್ಮವು ಇನ್ನಷ್ಟು ದುಃಖಿಸುತ್ತದೆ. ನಂತರ ಅವರಿಗೆ ವಿವಿಧ ರೀತಿಯ ಶಿಕ್ಷೆಗಳು ನೀಡಲಾಗುತ್ತದೆ. ಕೆಲವರನ್ನು ಗರಗಸದಿಂದ ಕತ್ತರಿಸಲಾಗುತ್ತದೆ, ಕೆಲವರನ್ನು ನೆಲದಲ್ಲಿ ಹೂತು ಹಾಕಿ ಹಿಂಸಿಸಲಾಗುತ್ತದೆ, ಕೆಲವರನ್ನು ಬಿಸಿ ಎಣ್ಣೆಯಲ್ಲಿ ಎಸೆಯಲಾಗುತ್ತದೆ, ಕೆಲವರನ್ನು ಕಾಡು ಪ್ರಾಣಿಗಳ ಮುಂದೆ ಎಸೆಯಲಾಗುತ್ತದೆ, ಕೆಲವರು ಬಾವಿಗಳಿಗೆ, ಪರ್ವತಗಳಿಂದ ಕೆಳಗೆ ಎಸೆಯಲಾಗುತ್ತದೆ, ಕೆಲವರು ಕೀಟಗಳು ಕಚ್ಚುತ್ತವೆ, ಕಾಗೆಗಳು ಮತ್ತು ಗಿಡುಗಗಳು ಅವರ ದೇಹವನ್ನು ಕಚ್ಚುತ್ತವೆ, ಕಣ್ಣುಗಳನ್ನು ಕಿತ್ತು ತಿನ್ನುತ್ತವೆ, ನಾಯಿಗಳು ಮತ್ತು ಇತರ ಪ್ರಾಣಿಗಳು ಅವರ ಮಾಂಸವನ್ನು ತಿಂದು ಹಾಕುತ್ತವೆ. ಇದರಿಂದ ಪಾಪಾತ್ಮಗಳು ಭಯಂಕರವಾಗಿ ಅಳುತ್ತವೆ. ನಂತರ ಯಮದೂತರು ಅವರನ್ನು ವಿವಿಧ ನರಕಗಳಲ್ಲಿ ಎಸೆಯುತ್ತಾರೆ. ನರಕಗಳು ಅನೇಕವಾಗಿದ್ದು ಅವುಗಳಲ್ಲಿ 21 ಅತ್ಯಂತ ಭಯಾನಕವಾಗಿವೆ. ಅವುಗಳಲ್ಲಿ ಕೆಲವು ಮಹಾರೌರವ, ತಾಮಿಸ್ರ, ಲೋಹಶಂಕು, ಕುಂಭೀಪಾಕ, ರೌರವ ಇತ್ಯಾದಿ. ಈ ನರಕಗಳಲ್ಲಿ ಪಾಪಿಗಳು ತಮ್ಮ ಕರ್ಮಗಳ ಫಲವಾಗಿ ಅನೇಕ ರೀತಿಯ ಯಾತನೆಗಳನ್ನು ಅನುಭವಿಸುತ್ತಾರೆ. ಕುಟುಂಬವನ್ನು ಪೋಷಿಸದವರು, ಧರ್ಮವನ್ನು ಪಾಲಿಸದವರು, ದಾನ ಮಾಡದವರು ಇವರು ಈ ಭಯಾನಕ ಯಾತನೆಗಳನ್ನು ಅನುಭವಿಸುತ್ತಾರೆ. ಹೀಗೆ ಪಾಪಗಳ ಫಲವನ್ನು ಅನುಭವಿಸಿದ ನಂತರ ಆತ್ಮವು ಬಹಳ ದುಃಖವನ್ನು ಅನುಭವಿಸುತ್ತದೆ. ದೇಶದ್ರೋಹದ ಪಾಪದಿಂದ ಕಲುಷಿತವಾದ ತಮ್ಮ ದೇಹಗಳನ್ನು ಇಲ್ಲಿ ಬಿಟ್ಟು ಅವರು ಕತ್ತಲಾದ, ಕುರುಡ ಮತ್ತು ಭಯಾನಕ ನರಕಗಳಿಗೆ ಹೋಗುತ್ತಾರೆ. ಅಧರ್ಮದ ಮೂಲಕ ತಮ್ಮ ಕುಟುಂಬಗಳನ್ನು ಪೋಷಿಸಲು ಯತ್ನಿಸುವ ಕೆಲವರು ಕತ್ತಲಾದ ತಾಮಿಸ್ರ ನರಕಕ್ಕೆ ಹೋಗುತ್ತಾರೆ. ಅದು ತೀವ್ರ ಕತ್ತಲೆಯ ಸ್ಥಳವಾಗಿದೆ. ಮಾನವ ಲೋಕದಲ್ಲಿ ಜನಿಸಿದವರು ಮೊದಲು ಹಿಂಸೆಗಳನ್ನು ಅನುಭವಿಸಿ ನಂತರ ಶುದ್ಧ ಸ್ಥಿತಿಗೆ ಬರುತ್ತಾರೆ. ಹೀಗಾಗಿ ಯಮಲೋಕದ ರೂಪ ಅತ್ಯಂತ ಭಯಾನಕವಾಗಿದೆ. 4ನೇ ಅಧ್ಯಾಯ. ಶ್ರೀ ಗರುಡನು ಕೇಳಿದನು, ಓ ಕರ್ತನೆ, ಯಾವ ಪಾಪಗಳಿಂದ ಆತ್ಮಗಳು ಈ ಸ್ಥಿತಿಗೆ ಬೀಳುತ್ತವೆ? ಯಮನ ವಿಶಾಲ ಮಾರ್ಗದಲ್ಲಿ ಪ್ರಯಾಣಿಸುವ ಆತ್ಮಗಳು ಯಾವ ಪಾಪಗಳಿಂದ ವೈತರಣಿ ನದಿಗೆ ಬೀಳುತ್ತವೆ? ಯಾವ ಪಾಪಗಳು ಅವರನ್ನು ನರಕಕ್ಕೆ ಕರೆದೊಯ್ಯುತ್ತವೆ? ದಯವಿಟ್ಟು ತಿಳಿಸಿ. ನಾರಾಯಣನು ಉತ್ತರಿಸಿದನು, ಯಾವಾಗಲೂ ಅಶುಭ ಕರ್ಮಗಳಲ್ಲಿ ತೊಡಗಿಕೊಂಡು ಪುಣ್ಯಕರ್ಮಗಳನ್ನು ತ್ಯಜಿಸುವವರು ಒಂದು ನರಕದಿಂದ ಇನ್ನೊಂದಕ್ಕೆ, ಒಂದು ದುಃಖದಿಂದ ಇನ್ನೊಂದಕ್ಕೆ, ಒಂದು ಭಯದಿಂದ ಮತ್ತೊಂದಕ್ಕೆ ಅಲೆದಾಡುತ್ತಾ ನರಳುತ್ತಾರೆ. ಆದರೆ ಸತ್ಪುರುಷರು ಪೂರ್ವ, ಪಶ್ಚಿಮ ಮತ್ತು ಉತ್ತರ ದ್ವಾರಗಳ ಮೂಲಕ ಯಮನ ಬಳಿಗೆ ಹೋಗುತ್ತಾರೆ. ಪಾಪಿಗಳು ಮಾತ್ರ ದಕ್ಷಿಣ ದ್ವಾರದ ಮೂಲಕ ಹೋಗುತ್ತಾರೆ. ದಕ್ಷಿಣ ಮಾರ್ಗದಲ್ಲಿ ವೈತರಣಿ ನದಿಯಿದೆ. ಅದು ಅತ್ಯಂತ ದುಃಖಕಾರಕವಾಗಿದೆ. ಪಾಪಿಗಳು ತಮ್ಮ ಕರ್ಮಗಳ ಪ್ರಕಾರ ಅದರಲ್ಲಿ ಬೀಳುತ್ತಾರೆ. ಬ್ರಾಹ್ಮಣರನ್ನು, ಗೋವುಗಳನ್ನು, ಮಕ್ಕಳನ್ನು, ಮಹಿಳೆಯರನ್ನು ಕೊಲ್ಲುವವರು, ಗರ್ಭಪಾತ ಮಾಡುವವರು, ಗುಪ್ತ ಪಾಪಗಳಲ್ಲಿ ತೊಡಗುವವರು ವೈತರಣಿಯಲ್ಲಿ ಮುಳುಗುತ್ತಾರೆ. ಗುರುವಿನ, ದೇವರ, ಮಹಿಳೆಯ, ಮಕ್ಕಳ ಸಂಪತ್ತನ್ನು ಕದಿಯುವವರು, ಸಾಲವನ್ನು ಮರಳಿ ನೀಡದವರು, ದಾನ ಮಾಡದವರು, ನಂಬಿಕೆ ದ್ರೋಹ ಮಾಡುವವರು, ಆಹಾರದಲ್ಲಿ ವಿಷ ಬೆರೆಸುವವರು ಇವರೆಲ್ಲರೂ ಪಾಪಿಗಳು.
ಇತರರ ದೋಷಗಳನ್ನು ಮಾತ್ರ ಹೇಳುವವರು, ಸದ್ಗುಣಗಳನ್ನು ಮರೆಮಾಡುವವರು, ಒಳ್ಳೆಯವರ ಮೇಲೆ ಅಸೂಯೆ ಪಡುವವರು, ಕೆಟ್ಟವರ ಸಂಗತಿಯಲ್ಲಿದ್ದವರು, ತೀರ್ಥಯಾತ್ರೆಗಳನ್ನು ತ್ಯಜಿಸುವವರು, ದೇವರನ್ನು ನಿಂದಿಸುವವರು, ವೇದ ಪುರಾಣಗಳನ್ನು ತಿರಸ್ಕರಿಸುವವರು, ಇವರೆಲ್ಲರೂ ಯಮನ ಮಾರ್ಗಕ್ಕೆ ಹೋಗುತ್ತಾರೆ. ತಮ್ಮ ತಾಯಿ, ತಂದೆ, ಗುರುಗಳು ಮತ್ತು ಪೂಜ್ಯರನ್ನು ಅವಮಾನಿಸುವವರು, ಸತ್ಪತ್ನಿಯನ್ನು ಕಾರಣವಿಲ್ಲದೆ ತ್ಯಜಿಸುವವರು, ಸಂತರನ್ನು ಅಪಮಾನಿಸುವವರು, ದಾನ ಮಾಡುವುದಾಗಿ ಹೇಳಿ ಕೊಡದವರು, ಇವರೆಲ್ಲರೂ ವೈತರಣಿಗೆ ಬೀಳುತ್ತಾರೆ. ದಾನವನ್ನು ಕೊಟ್ಟು ಮತ್ತೆ ಕಸಿದುಕೊಳ್ಳುವವರು, ದಾನ ಮಾಡಲು ತಡೆಯುವವರು, ಯಜ್ಞಗಳನ್ನು ನಾಶ ಮಾಡುವವರು, ಪವಿತ್ರ ಭೂಮಿಗಳನ್ನು ಹಾಳು ಮಾಡುವವರು, ಇವರೆಲ್ಲರೂ ವೈತರಣಿಯಲ್ಲಿ ದುಃಖ ಅನುಭವಿಸುತ್ತಾರೆ. ಮದ್ಯಪಾನ ಮಾಡುವವರು, ಮಾಂಸಾಹಾರದಲ್ಲಿ ತೊಡಗುವವರು, ಶಾಸ್ತ್ರಗಳನ್ನು ಅವಮಾನಿಸುವವರು, ಅಶುದ್ಧ ನಡವಳಿಕೆಯಲ್ಲಿ ತೊಡಗುವವರು, ಇವರೆಲ್ಲರೂ ವೈತರಣಿಯಲ್ಲಿ ಮುಳುಗುತ್ತಾರೆ. ಈ ಮಾರ್ಗಗಳನ್ನು ದಾಟಿದ ನಂತರ ಪಾಪಿಗಳು ಯಮಲೋಕಕ್ಕೆ ಹೋಗುತ್ತಾರೆ. ಯಮನ ಆಜ್ಞೆಯ ಮೇರೆಗೆ ಯಮದೂತರು ಅವರನ್ನು ವೈತರಣಿಗೆ ಎಸೆಯುತ್ತಾರೆ. ಎಲ್ಲ ನರಕಗಳಲ್ಲಿ ಅತ್ಯಂತ ಭಯಾನಕವಾದುದು ವೈತರಣಿ. ಸುಳ್ಳು ಸಾಕ್ಷ್ಯ ನೀಡುವವರು, ಕಳ್ಳತನ ಮಾಡುವವರು, ಪವಿತ್ರ ಸ್ಥಳಗಳನ್ನು ನಾಶ ಮಾಡುವವರು, ವಿಧವೆಯರ ಮಾನವನ್ನು ಹಾಳು ಮಾಡುವವರು, ಇವರೆಲ್ಲರೂ ಸಬಲವರದಲ್ಲಿ ಕಠಿಣ ಶಿಕ್ಷೆ ಅನುಭವಿಸುತ್ತಾರೆ. ದಾನಧರ್ಮಗಳನ್ನು ಪಾಲಿಸದವರು, ಅತಿಥಿಗಳಿಗೆ ಆಹಾರ ನೀಡದವರು, ದೇವರು ಪಿತೃಗಳಿಗೆ ತ್ಯಾಗ ಮಾಡದವರು ಖಂಡಿತವಾಗಿ ನರಕಕ್ಕೆ ಹೋಗುತ್ತಾರೆ. ಮಾರ್ಗಗಳನ್ನು ಅಡ್ಡಗಟ್ಟುವವರು, ದೇವರನ್ನು ಪೂಜಿಸದವರು, ಧರ್ಮವನ್ನು ಮರೆತು ಬದುಕುವವರು, ಗುರುಗಳನ್ನು ಅವಮಾನಿಸುವವರು, ಇವರೆಲ್ಲರೂ ನರಕವನ್ನು ಅನುಭವಿಸುತ್ತಾರೆ. ಬಡವರಿಗೆ ಕರುಣೆ ತೋರಿಸದವರು, ನಿರಪರಾಧಿಗಳನ್ನು ಶಿಕ್ಷಿಸುವವರು, ಸ್ನೇಹಿತರಿಗೆ ದ್ರೋಹ ಮಾಡುವವರು, ಇವರೆಲ್ಲರೂ ಭಯಾನಕ ನರಕಕ್ಕೆ ಬೀಳುತ್ತಾರೆ. ಯಮದೂತರು ಅವರನ್ನು ಬೆಂಕಿಯ ಗುಂಡಿಗಳಲ್ಲಿ ಹಾಕಿ ಕತ್ತಿಗಳಂತೆ ತೀಕ್ಷ್ಣವಾದ ಎಲೆಗಳಿಂದ ಕತ್ತರಿಸುತ್ತಾರೆ. ಅವರು ನೀರು ಕೇಳಿದಾಗ ಬಿಸಿ ಎಣ್ಣೆ ಕೊಡುತ್ತಾರೆ. ಅದನ್ನು ಕುಡಿದ ಆತ್ಮವು ಸುಟ್ಟು ಹೋಗುತ್ತದೆ ಮತ್ತು ಪ್ರಜ್ಞೆ ತಪ್ಪುತ್ತದೆ. ಹೀಗೆ ಪಾಪಿಗಳು ಅನೇಕ ದುಃಖಗಳನ್ನು ಅನುಭವಿಸುತ್ತಾರೆ. ನಾರಾಯಣನು ಹೇಳುತ್ತಾನೆ, ಈ ಎಲ್ಲವನ್ನೂ ಕೇಳಿದರೂ ಪಾಪಿಗಳನ್ನು ತಪ್ಪಿಸುವುದು ಕಷ್ಟ. ಆದರೆ ಧರ್ಮವನ್ನು ಅನುಸರಿಸುವವರು ಮಾತ್ರ ಈ ದುಃಖಗಳಿಂದ ತಪ್ಪಿಸಿಕೊಳ್ಳುತ್ತಾರೆ. ಪುರುಷರು ಮತ್ತು ಮಹಿಳೆಯರು ತಮ್ಮ ಪಾಪಗಳ ಫಲವಾಗಿ ಸಾವಿರಾರು ದುಃಖಗಳನ್ನು ಅನುಭವಿಸುತ್ತಾರೆ. ನಂತರ ಅವರು ಮರಗಳು, ಪ್ರಾಣಿಗಳು, ಪಕ್ಷಿಗಳು ಮುಂತಾದ ಅನೇಕ ಯೋನಿಗಳಲ್ಲಿ ಜನ್ಮ ತಾಳುತ್ತಾರೆ. 84 ಲಕ್ಷ ಯೋನಿಗಳ ನಂತರ ಮಾತ್ರ ಮಾನವ ಜನ್ಮ ಸಿಗುತ್ತದೆ. ನರಕದಿಂದ ಬಂದವರು ಕಡಿಮೆ ಗುಣಮಟ್ಟದ ಜನ್ಮಗಳನ್ನು ಪಡೆಯುತ್ತಾರೆ ಮತ್ತು ತಮ್ಮ ಪಾಪಗಳ ಗುರುತಿಗಳಿಂದ ಜೀವನ ಪೂರ್ತಿ ಬಳಲುತ್ತಾರೆ. ಕುಷ್ಠರೋಗ, ಕುರುಡತನ ಮುಂತಾದವುಗಳು ಹಿಂದಿನ ಪಾಪಗಳ ಫಲವೆಂದು ತಿಳಿಯಬೇಕು.